ಪ್ರಭು ಸರ್, ಸರ್ ನಿಮ್ಮ ಕೊರಿಯೋಗ್ರಾಫ್ಗಳಲ್ಲಿ ನಾವೆಲ್ಲ ಡಿಫ್ರೆಂಟಾಗಿ ನೋಡಿರುವಂಥ ಡ್ಯಾನ್ಸು ಎಲ್ಲ, ನಿಮಗೂ ಕಣ್ಣಪ್ಪಗೂ ಏನು ಸಂಬಂಧ ಸರ್? ಇಲ್ಲಿ ಎಲ್ಲ ಡಿವೋಷನಲ್ಲು ಹೆಂಗೆ ಕನೆಕ್ಟ್ ಆಯಿತು ಅನ್ನೋದು ಸರ್? ಇದೇ ಕೇಳಿ ನಾನು ಕೇಳಿದೆ ಅಂತ. ಫಸ್ಟ್ ಆಫ್ ಆಲ್ ಇಲ್ಲಿ ನಾನು 30 ವರ್ಷಕ್ಕೆ ಮುಂಚೆ ಕ್ಲಾಸ್ ಹೋಗಿದ್ದೀನಿ, ಹಿಸ್ಟ್ರಿ ಕ್ಲಾಸ್. ಆಮೇಲೆ ಇವತ್ತು ಹಿಸ್ಟ್ರಿ ಕ್ಲಾಸ್ ಇದ್ದಂಗೆ ಅಲ್ಲ ಹಿಂಗೆ ಕೇಳಿದ್ರೆ ಏನು ಹೇಳೋದು? ನಾನು ಕೊರಿಯೋಗ್ರಾಫರ್ ತಾನೆ, ಕರೆದ್ರೂ ಮಾಡಿದೆ ಅಷ್ಟೇ ನಾನು. ಅಂಡ್ ಐ ಗೇವ್ ಯು ಬೆಸ್ಟ್ ಅಂಡ್ ಇದು ಕೇಳಿ ಇಲ್ಲ, ಬಟ್ ಡಾನ್ಸ್ ಇದ್ದ ಅಂತ. ಬಿಕಾಸ್ ಕನ್ನಡದಲ್ಲಿ ಇಲ್ವಲ್ಲ ಹೇಳ್ದಾಗ ಇಟ್ಸ್ ಮೋರ್ ಆಫ್ ಎಮೋಷನ್. ಬಟ್ ನನಗೆ ಆ್ಯಕ್ಚುಲಾಗಿ ಡ್ಯಾನ್ಸ್ ಮಾಡೋದು ಈಸಿ, ಎಮೋಷನ್ನ ಅಂಡ್ ಸರ್ ಓನ್ಲಿ ಕ್ಲಾಸಿಕಲ್ ರಿಲೇಟೆಡ್ ಡ್ಯಾನ್ಸಸ್ ಅಥವಾ ಹೇಗೆ ಅಂತ? ಇಲ್ಲ, ಕ್ವಶನ್ ಆನ್ಸರ್ ಮಾಡಿಲ್ವಲ್ಲ? ಮಾಡಿದೆ ಮಾಡ್ತೇ ಹೋಯ್ತು ಕ್ವಶನ್ ಮುಗಿದೆ. ನಮ್ಗೆ ಹೇಳಿ ಸರ್, ಅದೇ ಕೊರಿಯೋಗ್ರಾಫರ್ ಅಂದರೆ ಎಲ್ಲ ಮಾಡಬೇಕಲ್ವಾ? ಹೆಂಗೆ ಕಮಲ್ ಅಂದರೆ ಕರೆದ್ರೂ ಮಾಡಿದೆ ಅಷ್ಟೇ ಅಂತ ಹೇಳೋದು. ಬಟ್ ಅದೇ ಎಮೋಷನ್ ಲಾಸ್ಟ್ ಕ್ಲೈಮ್ಯಾಕ್ಸ್ಲಿ ಆ ಎಮೋಷನ್ ಇರಬೇಕು ಅಂತ. ಬಟ್ ನಾನು ಕೊರಿಯೋಗ್ರಾಫ್ ಮಾಡಬೇಕಾದ್ರೆ ಸಾಂಗು 1 ದಿವಸ 2 ದಿವಸ ರಿಹರ್ಸಲ್ ಮಾಡ್ತೀವಿ. ಬಟ್ ಇದಕ್ಕೆ ನನಗೆ ಭಯಂಕರ ಟೈಮ್ ಆಯಿತು. ಇದನ್ನೂ ಬಿಡಬಾರ್ದು, ಹಿಸ್ಟ್ರಿನೂ, ಬಟ್ ಇಂಟ್ರೆಸ್ಟಾಗಿ ಹೇಳ್ಬೇಕು. ಅದಕ್ಕೆ ನನಗೆ ಒಂದು 7 ದಿವಸ ಡೈಲಿ ಫೋನ್ ಮಾಡಿದ್ರೆ ಹಿಂಗೆ ಮಾಡಬೇಕು, ಅದು ಹಿಂಗೆ ಮಾಡಬೇಕು ಅಂತ ನೋಡಿದ್ರೆ ಗೊತ್ತಾಯ್ತು ಸಂಬಂಧ. ಪ್ರಭುದೇವ್ ಸರ್, ಇದಕ್ಕೆ ಕಂಟಿನ್ಯೂ ಆಗಿರುವಂತಹ ಕ್ವಶನ್ ಇದು. ಸರಿ ಹೇಳ್ತಾರೆ. ಶಿವಳು ಕೂಡ ಡ್ಯಾನ್ಸ್ ಇರ್ತಾನೆ, ಸ್ವಲ್ಪ ಡೆಫಿನೆಟ್ ಆಗಿ. That is what Anna, that was actually what I told Anna. You know, before the movie started itself, before we all went itself, I had to block Anna's dates. I left India in June, do the song. Nobody can control my father like Prabhu Anna. So my only thing was I want Prabhu Anna there so that that song will be done. That was my ulterior motive. ಪ್ರಭುದೇವ್ ಸರ್, ಆ ಕ್ವಶನ್ಸ್ಗೆ ಕಂಟಿನ್ಯೂ ಇದು. ನೀವು ABCD ಅಲ್ಲಿ ಆಗಲೇ ಸ್ಟಾರ್ಟ್ ಮಾಡಬೇಕಿದ್ರೆ ಗಾಡ್ ಗಣಪತಿನ ನೆನೆಸ್ಕೊಂಡು ಶುರು ಮಾಡಿದ್ರಿ ಮಾತನ್ನ. ಸೊ ಗಣಪತಿ ABCD ಅಲ್ಲಿ ಆ ಸಾಂಗ್ ಹಿಟ್ ಆಗಿತ್ತು, ಗಣೇಶನ್ ಸಾಂಗು. ಅವಾಗ ಇದು ಗಣೇಶಂದು ಅಪ್ಪ ಶಿವಂದು ಭಕ್ತನ ಸಿನಿಮಾ ಕಣ್ಣಪ್ಪ. ಸೊ ಇಲ್ಲಿ ಎಮೋಷನಲ್ ಆಗಿ ಯಾವ ತರ ಕ್ಯಾರಿ ಮಾಡ್ತೀರಾ ಈ ಹಾಡನ್ನ? ಜೊತೆಗೆ ಶಿವರಾತ್ರಿ ಕೂಡ ಬರುತ್ತೆ. ಸೊ ಆ ಟೈಮಿಗೆ ಏನಾದರೂ ಸ್ಪೆಷಲ್ ಸಾಂಗ್ ಬಿಡ್ತೀರಾ ಹೇಗೆ ಅಂತ? ಎಷ್ಟು ಕ್ವಶನ್? ಒಂದು ಕ್ವಶನ್. ಶಿವರಾತ್ರಿಗೆ ಸಾಂಗ್ ಬಿಡ್ತೀವ ಮತ್ತೆ ಒಂದು ಮಾತ್ರ ಅರ್ಥ ಆಯ್ತು. ಅದಕ್ಕಿಂತ ಮುಂಚೆ ಸಾಂಗ್ ಕ್ವಶನ್, ABCD ಅಲ್ಲಿ ಗಣೇಶ ಆ ಸಾಂಗ್ ಹಿಟ್ ಆಗಿತ್ತು, ಸೂಪರ್ ಡೂಪರ್ ಆಗಿತ್ತು. ಈಗ ಅದರ ತಂದೆ ಶಿವ ತಂದೆ ಗಣಪತಿ ಅಲ್ವಾ? ಸೊ ಈ ಕಣ್ಣಪ್ಪ ಮೂವಿಯಲ್ಲಿ ಎಮೋಷನಲಿ ಆಗಿ ಆ ಸಾಂಗ್ ಅನ್ನು ಯಾವ ತರ ಕ್ಯಾರಿ ಮಾಡಿದೀರಾ ಅಂತ? ಅದೇ ಎಮೋಷನ್ ಭಯಂಕರವಾಗಿದೆ. ಕ್ಲೈಮ್ಯಾಕ್ಸೇ ಅದೇ. ಅವ್ರು ಹೇಳಿದಾಗ ಮೋಹನ್ ಬಾಬು ಸರ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅದಕ್ಕೆ ನನಗೆ ಕರೆದದ್ದು. ಅವ್ರು ಬಂದು ಸಲದ ಬಂದು ಹಿಂಗೆ ಮಾಡ್ತೀನಿ ಅಂದರು. ಸರ್ ಹಂಗೆಲ್ಲ ಮಾಡ್ಬಿಡ್ದು, ಹಿಂಗೆ ಮಾಡಬೇಕು ಅಂತ. ಏನಪ್ಪ ಯಾತಕ್ಕೆ ಅವರೇ ನನ್ನ ಕರೆದದ್ದು, ಇವ್ನ ಅದೇ ಕರೆದಿ ಅಂತ ಅವರು ಗೊತ್ತಿಲ್ಲದೇ ಕರೆದಿಂತ. ಹಂಗಾದ್ರೆ 17 takes 18 takes ಎಲ್ಲ ಹೋಗಿದೆ. 17 take ನನ್ನ ಕೈಲಿ ಆಗಲ್ಲ ಸರ್, ಆಗದೆ ಇದ್ರೆ 1 more take ಸರ್ ಬರಲೇಬೇಕು. ಇವನ ಕೈಲಿ ನನ್ನ ಕೈಲಿ ಆಗಲ್ವಲ್ಲಪ್ಪ ಅಂತ. ಆಮೇಲೆ ಸರ್ ನೀವೇ ಬನ್ನಿ ಅಂತ. ಆಮೇಲೆ ಅವ್ರು ನೋಡಿ ಕರೆಕ್ಟೇ, ನೀವು ಹೇಳೋದು ಕರೆಕ್ಟೇ, ಅದಕ್ಕೆ ಬರಲಿಲ್ಲ. ಅದಕ್ಕೆ ಹೇಳ್ತಾ ಇದ್ದೆ ಸರ್, ಯಾದಕ್ಕೆ ಬರಲಿಲ್ಲ, ಬರುತ್ತಲ್ವ ಬಂದಿಲ್ಲ, ಏನಿಲ್ಲ ಹ್ಯಾಂಡ್ ಪೊಸಿಷನ್ನು ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತ. ಎಮೋಷನ್ ಫೈನಲ್ ಕ್ಲೈಮ್ಯಾಕ್ಸ್ ನೀವು ನೋಡಬೇಕು. ಮೋಹನ್ ಬಾಬು ಸರ್ ಇಸ್ ಪರ್ಫೆಕ್ಟ್ಲಿ ಡನ್. ಹೈಟ್ಸ್ ತಗೊಂಡು ಹೋಗ್ಬೇಕು ಆ ಥರ ಆ್ಯಕ್ಟ್ರು ಅವರು. ಆ್ಯಂಡ್ ಐ ಥಿಂಕ್ ಡ್ಯಾಮೇಜ್ ಕರೆಕ್ಟಾಗಿ ಆನ್ಸರ್ ಹೇಳೋದು ಏನೇ ಹೋಗಿ ನೀವು ಅಷ್ಟು ಕ್ವಶನ್ ದೊಡ್ಡದಾಗ. ಪ್ರಭು ಸರ್, ವಿಷ್ಣು ಸರ್, ನಿಮಗೆ ಅಂದರೆ ಸಾಕಷ್ಟು ಕಮರ್ಷಿಯಲ್ ಸಿನಿಮಾಗಳನ್ನು ಕೊಟ್ಟಿದ್ದೀರಾ. ಸೊ ನೀವು ಈ ಕಡೆ ಶಿವಭಕ್ತರು, ಬಸವಣ್ಣನ ಭಕ್ತರಾಗಿರೋದ್ರಿಂದ ಈ ತರ ಈಗ ಟ್ರೆಂಡ್ ಸೆಟ್ ಸಿನಿಮಾಗಳೆಲ್ಲ ಮೈಥಾಲಜಿಕಲ್ ಕಥೆಗಳು ಸಾಕಷ್ಟು ಬರ್ತಾ ಇದೆ ಸೌತ್ ಇಂಡಿಯಾ, ನಾರ್ತ್ ಇಂಡಿಯಾ ಕಡೆಯಿಂದ. ಸೊ ಮುಂದೆ ಏನಾದರೂ ನೀವು ಸಿನಿಮಾಗಳು ಮಾಡೋದಾದ್ರೆ ಯಾವ್ದಾದ್ರು ಕರ್ನಾಟಕದಿಂದ, ಯಾಕಂದ್ರೆ ನೀವು ಹಳೆ ಮೈಸೂರು ಪ್ರಾಂತ್ಯ ಆಗಿರೋದ್ರಿಂದ ಮಾದೇಶ್ವರ, ಸಿದ್ದಾಬಾಜಿ ಈ ಥರದೆಲ್ಲ ಗೊತ್ತಿರುತ್ತೆ, ಯಾವ್ದಾರ ಕಥೆನ ಮಾಡಬಹುದಾ ಅಂತ ಮುಂದೊಂದು ದಿನ? ಇಲ್ಲ, ಇದುವರೆಗೂ ಇಲ್ಲ. ಅದು ಎಲ್ಲ ಅದು ಇಟ್ಸ್ ಲೈಕ್ ಅಲ್ಲಿಂದ ಬರಬೇಕು. ನಾವು ತಿಳ್ಕ ಮಾಡಿದ್ರೆ ಆಗಲ್ಲ, ಅಲ್ಲಿಂದ ಅಲ್ಲಿ ಆರ್ಡರ್ ಬರಬೇಕು. ಅದು ಸರ್, ಅದು ಆರ್ಡರ್ ಬಂದಾಗ ಮಾಡ್ತೀವಿ. ಸರ್ ವಿಷ್ಣು ಸರ್, ಈ ಕಡೆ
ಇಲ್ಲಿ ವಿಷ್ಣು ಸರ್, ಹಿಸ್ಟ್ರಿ ಟೀಚರ್. ಈಗ ಈ ಕಾಸ್ಟಿಂಗ್ ನೋಡಿದ್ರೆ ತುಂಬ ಆಶ್ಚರ್ಯ ಆಗುತ್ತೆ. ಮೋಹನ್ ಲಾಲ್, ಅಕ್ಷಯ್ ಕುಮಾರ್, ಪ್ರಭಾಸ್, ಹೀಗೆ ಅವರ ಇಲ್ಲಿ ಕೇಳಿಸ್ತಿದೆ ಈ ಕಾಸ್ಟಿಂಗ್ ಇವರು ಯಾವ ಥರ ಪಾತ್ರ ಮಾಡಿರ್ಬೋದು ಅನ್ನೋ ಕುತೂಹಲ ನಮಗಿದ್ದೇ ಇರುತ್ತೆ. ಆಮೇಲೆ ನಿಮ್ಮ ತಂದೆಯವರು ಮೋಹನ್ ಬಾಬು ಅವರು ನಮಗೆ ಮಹಾಭಾರತದಲ್ಲಿ ದ್ರೋಣಾಚಾರ್ಯರ ಕಾಸ್ಟಿಂಗ್ ಮಾಡಿದ್ರಲ್ಲ, ಆ ಥರ ಇದೆ. ಈ ಥರದ ಕುತೂಹಲ ಇದೆ. ಆ 3 ಜನ ದೊಡ್ಡ ದೊಡ್ಡ ಸ್ಟಾರ್ಸ್ ಸಿನಿಮಾದಲ್ಲಿದ್ದಾರೆ. ಅವ್ರ ಪಾತ್ರಗಳು ಹೇಗಿರ್ಬೋದು ಅಂತ ನೀವು ವಿವರಿಸ್ಬೋದಾ? ಒಂದು. ಎರಡನೇ ಕ್ವಶನ್ ಏನಪ್ಪ ಅಂದರೆ, ಇದು ನಮ್ಮ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರು ಹುಟ್ಟಿದ್ದು ಏಪ್ರಿಲ್ 24, 25 ರಿಲೀಸ್ ಆಗ್ತಿದೆ ಸಿನಿಮಾ. ಏನಾದರೂ ಇದು ಕೋಇನ್ಸಿಡೆನ್ಸ್ ಇದೆಯಾ ಅಂತ ಒಂದು ಕುತೂಹಲ. For the first question, please wait till April 25th. And for the second question, I think it is a divine blessing that 24th is Dr. Rajkumar sir's birthday and 25th we are releasing. And I hope on 24th only it will release in overseas. So I think I'll have his blessings and his divine blessings for the entire star cast. ಶರತ್ ಸರ್, 1950ಇಂದ 1980ವರೆಗೂ ಅಂದರೆ ಕನ್ನಡ ಭಾಷೆ ಸೇರಿ ಎಸ್ ನಿಮಗೆ 1950ಇಂದ 1980ವರೆಗೂ ಆ ಒಂದು 30 ವರ್ಷ ಕನ್ನಡ ಭಾಷೆ ಸೇರಿ ಎಲ್ಲ ಭಾಷೆಗಳಲ್ಲೂ ಸಹ ಈ ಥರದ ಸಿನಿಮಾಗಳು ತುಂಬ ಬಂತು. ಬಟ್ 1980 ನಂತರ ಒಂದಷ್ಟು ಗ್ಯಾಪ್ ಆಯಿತು. ಬಟ್ ಇತ್ತೀಚೆಗೆ ಎಲ್ಲ ಭಾಷೆಯ ಎಲ್ಲ ನಟರು ಈ ಥರದ ಒಂದು ಕನ್ವಿಕ್ಷನ್ ಕಥೆಗಳನ್ನು ಹೇಳೋದ್ರ ಮೂಲಕ ಮತ್ತೆ ನೀವು ಹಳೆಯ ಆ ಒಂದು ಸೆಲೆಬ್ರೇಷನ್ನ ತರ್ತಾ ಇದ್ದೀರಿ, ಇನ್ಕ್ಲೂಡಿಂಗ್ ಶರತ್ ಕುಮಾರ್ ಸರ್. ಯಾಕೆ ಈ ಥರದ ಕಾಲನ್ನು ಅಂದರೆ ವಿತ್ ಪಾಯಿಂಟ್ ಆಫ್ ಆಡಿಯನ್ಸ್ ಅಂದರೆ ಇತ್ತೀಚೆಗೆ ನಿಮ್ಮನ್ನ ಮಾಡಿದ್ರಿ, ಸ್ವಲ್ಪ ಗ್ಯಾಪ್ ಆಯಿತು. ಇತ್ತೀಚೆಗೆ ಕನ್ನಡ ಭಾಷೆ ಸೇರಿ ಎಲ್ಲ ಭಾಷೆಯ ಸ್ಟಾರ್ ನಟರು ಇನ್ಕ್ಲೂಡಿಂಗ್ ಶರತ್ ಕುಮಾರ್ ನೀವು ಸೇರಿ ಈ ಥರದ ಕಥೆಗಳ ಮೇಲೆ ನಿಮ್ಮನ್ನು ನೀವು ಅಪ್ಲೈ ಮಾಡ್ಕೋತಾ ಇದ್ದೀರಿ, ಸಿನಿಮಾಗಳನ್ನು ಮಾಡ್ತಾ ಇದ್ದೀರಿ. ಈ ಥರದ ಒಂದು ಸ್ಟ್ರಾಂಗ್ ಕಾಲ್ ಯಾಕೆ ತಗೋತಾ ಇದ್ದೀರಿ ಅಂತ? Why are you doing lots of historical based movies? ಅದು ಮಾತ್ರ ಅರ್ಥ ಆಗಿಲ್ಲ. My translator has really told me ಏನು ಕೇಳ್ತಾ ಇದೆ ಅಂತ. See, basically it is an evolving thing. See, every time we start doing movies, when we start coming into the movie, every man in the life itself hero ಆಗಬೇಕಂತ ಆಸೆ ಬರ್ತದೆ. Any field, not only in movies. So when they start movies, there is a certain genre they will be interested in doing films. So when I came to the film, basically I am talking about myself, that will be the same thing for others also. Sir, songs yesterday sir, sir, 3 sir, 4 ಆಗ್ಬಿಟ್ಟು sir. Then fight out. So song 4, fight 5, and movie will be a hit. And yettu. So it's only one genre, you don't even get out of that. So slowly then when we started experimenting, then we start thinking, ಇದೇ ಥರ ಪಿಕ್ಚರ್ ಮಾಡಲಿಲ್ಲ, ಮಾಡಿದ್ರೆ ಚೆನ್ನಾಗಿರುತ್ತಲ್ಲ. Then everybody comes in. We all of us join together and do a film, like Expendables. See all the, I wouldn't call, I'm only 20 years old, so I'm still young. So we still can act in films, all of us can do films together. And now the movie has expanded. Pan-India aitu, pan-world aitu, so I think we should think of making new kind of films. See, I don't mind experimenting any roles that comes my way. So whatever I'm doing now also, I'm interested in doing different kind of movie. And definitely this movie is something which is very, very, very close to my heart. The exposure and the emotion that is involved behind my character and my connection with Vishnu and the way Mukesh handled Madhuru. The one thing I should like to say, I think with permission of Vishnu, there was a scene where I acted. Then I don't think any producer would even agree to that. I felt it could be better than Naan Madidu. So I felt even I could do better and the scene conception could be better. Then I told the director ಎಲ್ಲ ಚೆನ್ನಾಗಿದೆ, ಮಾಡಿದ್ರು ಕೂಡ ಚೆನ್ನಾಗಿದೆ ಅಂತ ಹೇಳಿದರು. But I went and told the big boss, that is his father, ಮಾಡಿದ್ವಿ ಬೆಳಿಗ್ಗೆ, ಸೊ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ರು ಚೆನ್ನಾಗಿರುತ್ತೆ ಅಂತ ಹೇಳಿದೆ. I don't think any producer in New Zealand ಇಂದು 2 card sheets ಕೊಟ್ಟು ಇದು ಮಾಡಿ ಹೇಳಿದ್ರು, this movie has happened. So whatever we wanted to do, they gave scope. So likewise every actor would like to do different kind of roles. So chance ಸಿಕ್ಕಿದ್ರೆ definitely will do it. And Prabhuda divine force will come and tell him, in that movie also I will be there and all of us also will be there. ವೆಂಕಟೇಶ್ ಸರ್,